ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು ರೀ? ಭೀಮಾಶಂಕರ್. ನಿಮ್ದು ಊರು ಯಾವ ಸರ್? ಉಮ್ಮರ್ಗಿರ್ ಸರ್. ಉಮ್ಮರಿ ತಾಲೂಕು ರೀ? ಅಫಜಲ್ಪುರ ಸರ್. ಜಿಲ್ಲಾ ರೀ? ಗುಲ್ಬರ್ಗ ಸರ್. ಹೌದ್ರಾ? ನೀವು ಮೆಣಸಿನ ಗಿಡ ಎಷ್ಟು ವರ್ಷದಿಂದ ನೀವು ಬೆಳೆಕತ್ತೀರಿ ಸರ್? 10 ವರ್ಷದಿಂದ ಬೆಳಿಕತ್ತೀವಿ ಸರ್. 10 ವರ್ಷದಿಂದ ನೀವು ಬೆಳೆಕತ್ತೀರಿ. ಸರ್. ಆಮ್ಯಾಗ ಇದು RPS ಎಷ್ಟು ವರ್ಷದಿಂದ ಮಾಡ್ಲಕತ್ತೀರಿ? RPS ಇದೇ ವರ್ಷ ಮಾಡಿದನ್ ಸರ್. ಹಾ ರೀ. ಈ ವರ್ಷ RPS ಮಾಡಿದ್ದಕ್ಕ ಮಾಡ್ಲಾರ್ದಕ್ಕ ವ್ಯತ್ಯಾಸ ಆಗ್ಯದ ಸರ್. ವ್ಯತ್ಯಾಸ ಆಗ್ಯದ್ರಿ? ಆಗ್ಯದ ಸರ್. 10 ವರ್ಷದಾಗ ಏನ್ ಮಾಡಿರಿ ಮತ್ತೆ ಈಗ ಒಂದೇ ವರ್ಷನಾಗ ಇದು RPS ಹೊಡೆದಾಗ ಎರಡು ವ್ಯತ್ಯಾಸ ಕಂಡದ್ರಿ ನಿಮಗೆ? ಕಂಡ ಸರ್. ಸೈಜ್ನು ಬಂದ ಸರ್, ಡಾಗ್ ಇಲ್ರಿ. ಅದು ಮಾಡ್ಲಾರ್ದ ಡಾಗ್ ಬಂದ ಸರ್. ಇದು ಮಾಡಿದಕ್ಕ ಸೈಜ್ನು ಬಂದದ್ರಿ, ಡಾಗ್ ಇಲ್ರಿ ಸರ್. ಇದ್ರಿ ಹಾ ರೀ. ಮಾಡ್ಲಾರ್ದ ಹೆಂಗದ್ರಿ? ಮಾಡಿದ್ ಹೆಂಗದ್ರಿ? ಮಾಡಿದ್ದು ಸೈಜ್ ಚಲೋ ಬಂದ ಸರ್. ಬೀಜ ಅದೇ ಅದರಿ, ಆದ್ರ ಅದು ಸೈಜ್ ಬಂದಿಲ್ರಿ. ಇದು ಸೈಜ್ ಬಂದ ಸರ್. ಸೈಜ್ ಬಂದರಿ. ಸೈಜ್. ಕಾಯಿ ಹೆಂಗ್ ಬಂದರಿ? ಕಾಯಿನು ನೇಟ್ ಬಂದರ್ ಸರ್. ಇದ್ರಿ ಇಳುವರಿನ ಅದಕ್ಕ ಜರ ಹೆಚ್ಚಿಗೆ ಕಾಣಿಸ್ತಾ ಇದ್ರಿ. ಗಿಡನು ವಾಡೇಸ ಸರ್. ಇದ್ರಿ ಆದ್ರ ಅದು ಗಿಡ ವಾಡೇಸಿಲ್ರಿ. ಕಾಯಿ ಸೈಜ್ನು ಕಮ್ ಬಂದರಿ. ಆಯ್ತು ಅದ್ರದ್ದು ಡಾಗ್ನು ಜಾಸ್ತಿ ಬಂದ ಸರ್. ಅದ್ರ ಈಗ ಕಾಯಿ ಒಮ್ಮೆ ಕಟಾವ್ ಮಾಡಿನಿ. ಇದ್ರ ಕಲರೇ ಬೇರೆ ಅದ್ರಿ, ಅದ್ರ ಕಲರೇ ಬೇರೆ ಸರ್. ಅದ್ರ ಹೌದನ್ರಿ? ಅದು 22 ಸಾಲಿಗೆ ಪೂರಾ ಬಿಳಿ ಡಾಗ್ ಅದ ಸರ್. ಇದು 18 ಸಾಲಿಂದ ಕಡಿದಕ್ಕೆ ಏನದ ಡಾಗ್ ಇಲ್ಲ ಸರ್. ಎಲ್ಲೇನೋ ಒಂದು ಅಚಾನಕ ತಳಿ ಬಿದ್ದ ಕಾಯಿ ಅಷ್ಟೇ ಡಾಗ್ ಅದ ಸರ್. ಉಳಿದಿದಂತೂ ಒಂದು ಲೇವಲ್ ಸರ್. ಖರ್ಚು ಹೆಂಗ ಅನ್ಸದ್ರಿ? ಅದು ಮಾಡಿದ್ದಕ್ಕ ಎಷ್ಟು ಖರ್ಚು ಬಂದವ್ರಿ, ಮಾಡ್ಲಾರ್ದಕ್ಕೆ ಎಷ್ಟು ಖರ್ಚು ಬಂದ್ರಿ? ಈಗ ಖರ್ಚು ಅಲ್ಲಕ ಸರ್, ಮಾಡಿದಕ್ಕ ಅಂದ್ರೆ ಇದಕ್ಕ ಸ್ವಲ್ಪ ಖರ್ಚಿ ಕಮ್ಮಿ ಬರ್ತದ ಸರ್, ಅದಕ್ಕೆ ಹೆಚ್ಚು ಬರ್ತದ ಸರ್. ಹೌದನ್ರಿ? ಈಗ ಸದ್ ಇಲ್ಲಿ ಮಾಡಿದ್ದು RPS ಮಾಡಿದ್ದು ಯಾವ್ದದ್ರಿ, ಮಾಡ್ಲಾರ್ದ ಯಾವ್ದದ್ರಿ? ಇದು ಪ್ಲಾಟ್ RPS ಮಾಡಿದ್ನು ಇಂಡಪೈ ಅದ ಸರ್, ಮಾಡ್ಲಾರ್ದನು ಇಂಡಪೈ ಅದ ಸರ್. ಆದ್ರ ಬೀಜ ಒಂದೇ ಇದ್ರು ಡಿಫ್ರೆನ್ಸ್ ಆಗ್ಯ ಸರ್ ಎರಡು ಬೀಜದಾಗ. ಈಗ RPS ಒಂದೇ ಹೊಡೆದಿರೋ ಮತ್ತೆ ಬೇರೆ ಯಾವ್ದು ಹೊಡೆದಿರೋ? ಬೇರೆ ಏನ್ ಸರ್, ಈ ಸದ್ ನಾವು ಎಣ್ಣೆಗಳು ಮಾಡಿವ್ ಸರ್. ಸೈಲ್ಗೌಡ ಮಾಡ್ಕೊಂಡಿ ಸರ್. ಗಿಡ ನೆಟ್ಟೆ ಹೋಗೋದಕ್ರಿ. ಅದು ಎಷ್ಟು ಹೋಗ್ಯದ ಅಷ್ಟೇ ನಿಂತದ್ರಿ. ಅದು ಹಿಂದನು ಮಾಡೀನಿ ಮುಂದನು ಮಾಡೀನಿ. ಆದ್ರ ಅದು ನಾವು ಕೂನ ಮಾಡಿದ ಪ್ರಕಾರ ಅಷ್ಟೇ ಕಂಟಿನ್ಯೂ ನಿಂತ. ಅಂದ್ರೆ ನೆಟ್ಟೆ ಬಂದಿತ್ತು, ಅದಕ್ಕೆ ಸಾಯಿಲ್ ಗಾರ್ಡ್ ಹೊಡೆದಿರಿ. ಸಾಯಿಲ್ ಗಾರ್ಡ್ ಹೊಡೆದ ಮ್ಯಾಗ ಅದು ನೆಟ್ಟೆ ಅಷ್ಟೇ ನಿಂತ ಸರ್. ಅದ್ರ ಮುಂದೆ ಯಾವ್ದಕ್ಕೂ ಸ್ಪ್ರೆಡ್ ಆಗಿಲ್ಲ ಸರ್. ಹೌದ್ರಾ? ಈಗ RPS ಏನ್ ಹೊಡೆದಿರಲ್ಲ ಅದ್ರ ಕಾಯಿಗಳು ನೋಡಮ್ರಿ ಹೆಂಗ ಅದಾವ ತೋರಿಸ್ರಿ ಸರ್. ಸೈಜ್ ನೋಡಿ ಸರ್, ತೋರಿಸ್ರಿ. ಇದೆಲ್ಲ RPS ಹೊಡೆದಿದ್ರಿ? RPS ಹೊಡೆದಿದೆ ಸರ್. ಈ ಪ್ಲಾಟ್ ಪೂರಾ RPS ಸರ್. ಇದು ಈ ಒಂದು 20 ಸಾಲ ಮಾಡಿನ ಸರ್. ಅದೇನದ 22 ಸಾಲ ಅದು ಸರ್. ಬ್ಯಾರೆ ಬೀಜ ಅದ, ಅದು ಮಾಡಿನ ಸರ್. ಇದು ಒಂದೇ ನೀವು ಮಾಡ್ಬೇಕಂತ ನಿಮ್ ಕೂಡ ಇದು ಮಾಡ್ಕೊಂಡು ಮಾಡಿನ ಸರ್. ಇದು ಒಂದು ನನಗೆ ಮನ್ಸಿಗೆ ಇದೇ ಮಾಡ್ಬೇಕನ್ನಂತದ್ದು ಇದು ಆಗ್ಯದ ಸರ್. ಈಗ ಹೌದಲ್ರಿ? ಅಂದ್ರೆ ಚಲೋ ಬಂದ್ರ ನಿಮಗೆ ಚಲೋ ಅನ್ಸದ್ರಿ? ಚಲೋ ಅನ್ಸ್ಯದ ಸರ್. ಯಾಕಂದ್ರೆ ಕಲರ್ ಸೈಜ್ ನೋಡಿದ್ರೆ ಇದು ಮಾಡ್ಬೇಕಪ್ಪ ಕಂಟಿನ್ಯೂ ಅನ್ನೋಂಥದ್ದು ನಮಗ ಮನ್ಸಿಗೆ ಇದು ಆಗ್ಯದ ಸರ್. ಈಗ ಪ್ಲಾಟ್ ಮಾಡ್ಲಾರ್ದ RPS ಹಾಕ್ಲಾರ್ದ ಪ್ಲಾಟ್ಗಳು ಎಲ್ಲಿ ಅದ್ರಿ? ಇಲ್ಲೇ ಬಾಜುಕ್ ಅದಾವ್ರಿ ಸರ್. ತೋರ್ಸಿ. ಇದು RPS ಹಾಕ್ಲಾರ ಸರ್. ಇದು ಬೀಜ ಬ್ಯಾರೆ ಐತಿ ಸರ್. ಇದು ಇದಕ್ಕ ಡಾಗ್ ಬಂದ ಸರ್. ಆದ್ರೆ ಏನದ ಅದು ನೀವು ಸೈಲ್ ಗೋಲ್ಡ್ RPS ಏನು ಬಡ್ಡಿಗೆ ಡ್ರಿಂಚಿಂಗ್ ಮಾಡಂದ್ರಲ್ಲ, ಮಾಡದ ಮೂಲಕ ಏನದ ಈಗ ಡಾಗ್ ಕಾಣಲ್ಲ ಸರ್. ಸರ್ ಹೌದನ್ರಿ? ಅಂದ್ರೆ ಇದು ಹಾಕ್ಲಾರ್ದ್ರಿ? ಹಾಕ್ಲಾರ ಸರ್. ಹಿಂದ್ರಡಿಗೆ ಬಡ್ಡಿಗೆ ಸ್ಪ್ರೇ ಮಾಡತ್ತಂದ್ರಲ್ರಿ, ಮಾಡದ ಮೂಲಕ ಡಾಗ್ ಕಾಣಲ್ಲ ಸರ್. ಹೌದಲ್ರಿ? ಇದ್ರ ಮೇಲೆ ನನಗೆ ಗೊತ್ತಾಯ್ತು ಸರ್. ಕಲರ್ನು ಚಲೋ ನೇಟ್ ಕಾಣಕತ್ತದ್ರಿ. ಇದು RPS ಹಾಕ್ಲಾರ್ದ ಬೆಳಿ ನೋಡ್ರಿ ಹೆಂಗದ ಸರ್. ಇದ್ರಿ ಹೌದಾರ? ಇದು ಕಾಯಿನೂ ಇದು ಇಲ್ಲ. ಕಾಯಿನೂ ಅದೇ ಇಷ್ಟ ಇದು. ಇವು ಕಾಯಿನೂ ಅಷ್ಟಿಲ್ಲ. ಇದು ಬೀಜ ಇದು ಬೇರೆ ಸರ್. ಇದು ಬುಲಾಟ್ ಅಂತ ಹೇಳಿ ಬರ್ತದೆ ಸರ್. ಇದ್ರಿ ಅದು ಬೀಜ ಇಂಡಪೈದಾಗೆ ಡಿಫ್ರೆನ್ಸ್ ಗೊತ್ತಾಯ್ತು ಸರ್ ನನಗೆ. ಮತ್ತೆ ಯಾವ್ದಾವ್ದು ಬೆಳಿಗ್ಗೆ ಹಾಕಿರಿ ಸರ? ಹತ್ತಿಗೆ ಸ್ಪ್ರೇ ಮಾಡಿ ಸರ್. ಬಡ್ಡಿಗೆ ಹಾಕಿಲ್ರಿ, ಸ್ಪ್ರೇ ಮಾಡೀನ್ರಿ. ಸ್ಪ್ರೇ ಮಾಡಿದ ಮೂಲಕ ನನಗ ಅದು ಹೂವ ಕೊಂಡಿ ಏನು ಉಚ್ಚಿಲ್ ಸರ. ಇಳುವರಿ ಚಲೋ ಕಾಣಿಸ್ಲಕತ್ತ ಸರ್ ಅದ್ರಲ್ಲಿಂದಾಗಿ. ಇದು ಈ ಒಂದು ಪ್ಯಾಕೆಟ್ ಇಲ್ಲ ಸರ್. ಒಂದು ಪ್ಯಾಕೆಟ್ ಒಂದು 4 ಕಮ್ಮ ಸರ್. ಅಷ್ಟೇ 300 ಗ್ರಾಮ್ ಹೋಗ್ಯದ್ರಿ. ಆದ್ರೆ ಇಳುವರಿ ನಾನು ಲೆಕ್ಕಕ್ಕೆ ಬಂದ ಸರ್. ಈಗ ಒಂದು 2.5 ಕ್ವಿಂಟಲ್ ಮ್ಯಾಲ ಆಗ್ಯದ್ರಿ. ಇನ್ನ 2.5-3 ಕ್ವಿಂಟಲ್ ತನ ಆಗ್ಬೋದ್ರಿ ಸರ್. ಇದ್ರಿ ಇದೇನ್ರಿ ಹತ್ತಿರಿ? ಇದೆ ಸರ್. ಅಂದ್ರ ಕಾಯಿಗೆ ಎಲ್ಲ ಹೊಚ್ಚಿ ಹೆಚ್ಚಿಗೆ ಕಾಯಿ ಚಲೋ ಆಗ್ಯದ ಸರ್. ಸ್ಪ್ರೇ ಮಾಡಿದ ಸಾರ್ತಿಗೊಮ್ಮ ಮಾಡೀನಿ ಸರ್. 3 ಸಾರಿ ಮಾಡೀನ್ರಿ. ಚಲೋ ಆಗ್ಯದ ಸರ್. ಇದ್ರಿ ಆದ್ರ ಕೊಂಡಿ ಉಚ್ಚಿಲ್ ಸರ್. ಅಷ್ಟು ನನಗೇನು ಅದ್ರದ್ದೇನು ಡೌಟ್ ಇಲ್ಲ ಸರ್. ಯಾಕಂದ್ರೆ ಮಂಜ ಇಬ್ಬನಿಗೆ ಒಬ್ಬರು ಬಾಳ ಉಚ್ಚವ, ನಮಗ್ ಉಚ್ಚಿಲ್ ಸರ್. ಹೈಟ್ನು ಬೆಳೆದ್ರಿ? ಹೈಟ್ ಬೆಳೆದ ಸರ್. ಹೈಟ್ ಬೆಳೆದ್ರಿ. ಹೈಟಿಂದೇನಿಲ್ಲ, ಗೊನಿ ಅದರಿ. ಕಿಲ್ವಾಳ ಬರ್ರಿ. ನಿಮ್ಮಟ್ ಹೈಟ್ ಬೆಳೆದ್ರಿ? ನಮ್ಮಟ್ ಬೆಳೆದ ಸರ್. ಆದ್ರ ಚಂಡಿ ಕಟ್ ಮಾಡಿದವ್ರಿ. ಆದ್ರ ಮಗ್ಗಲ್ ಹೊಡೆದವ್ರಿ. ಮಗ್ಗಲ್ ಮಾತ್ರ ಸದ್ ಚಿಗುರು ಬರ್ಲಕತ್ತರಿ. ಮತ್ತ ಅದ್ರ ಸಂಗಟ ಗೊನಿ ಬರ್ಲಕತ್ತರಿ. ಆದ್ರ ಈ ನಮ್ಮನೆ ಯಾವ ಬಂದಿಲ್ಲ ಸರ್. ಈಗ ನಮ್ ಸಂಗಟ ಹಚ್ಚದವ್ರು ಬರ್ಲಾಗ್ಯಾವ್ರಿ. ಆದ್ರ ನಮ್ಮದ ಏನದ ಏಕಟ್ಟೆ ಕಂಟಿನ್ಯೂ ನಡ್ದ ನೋಡ್ ಸರ್. ಅಂದ್ರೆ ಹೂವನು ಬಿಡ್ಲಕತ್ತ? ಹೂವ ಬಿಡ್ಲಕತ್ತ ಸರ್. ಇದು ಹಂಗೆ ಸದ್ ಇದು ಕಾಯಿ ಚಾಲೂನೇ ಅದ ಸರ್. ಇದ್ರಿ ಈಗ ಅದು ಕಂಟಿನ್ಯೂ ಅದ ನೋಡ್ ಸರ್. ಈಗ ಹಂಗೇನ ಇನ್ನ ಸ್ಪ್ರೇ ಮಾಡ್ಕೊತೇ ಹೋಗ್ತೀನಿ ಸರ್. ಇದಕ್ಕೆ ಯಾಕಂದ್ರೆ ಈಗ ನನಗ ಇದು ಇದ್ರದ್ದು ರಿಸಲ್ಟ್ ಗೊತ್ತಾಗದಲ್ರಿ.
RPS ಬಗ್ಗೆ ಎಲ್ಲಾ ರೈತರಿಗೆ ನೀವ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ ರೀ? ಹೇಳ್ಕೇನ್ ಸರ್, ಇದು ನನಗ ಅನುಭವ ಆಗ್ಯದ ಸರ್. ಈಗ ಮಾಡೀನಿ, ನಾನು ಮಾಡಿತಕ್ಕ ನನಗೆ ಇದ್ರದ್ದು ಫಲ ಕೊಟ್ಟದ್ರಿ. ಅದ್ರಲಿಂದ ಮತ್ತೊಬ್ಬರಿಗೆ ಮಾಡ್ರಪ್ಪ ಅಂತ ಹೇಳದ ಸರ್. ನಾ ಬೆಳೆದಿನಿ, ನಾ ಸ್ವಂತ ಶ್ರಮ ಪಟ್ಟಿನಿ, ಇದಕ್ಕ ಮಾಡೀನಿ, ನನ್ನಂಗ ನೀವು ಮಾಡ್ರಿ, ಇದ್ರಲಿಂದ ಇಳುವರಿ ಚಲೋ ಅದ, ನಮಗ ಎಷ್ಟೇ ಅಲ್ಲಿ ಲಾಭ ಆತದಪ್ಪ ಅಂತ ಹೇಳದ ಸರ್. ಹೌದ್ರಾ? ನಮಸ್ಕಾರ ಸರ್. ನಮಸ್ಕಾರ ಸರ್.